ನಮಸ್ಕಾರ. ಇಂಡಿಯಾ ಫಸ್ಟ್ಗೆ ಸ್ವಾಗತ. ನಾನು ರಾಹುಲ್ ದಯಾನ್. ಸಿಎಂ ಸಿದ್ದರಾಮಯ್ಯ ಡಿಕೆಶಿ ಸೀಟು ಚೌಕಾಸಿ ಹೊಸ ವರ್ಷ ಶುರುವಾದರೂ ಬಗೆಹರಿದಿಲ್ಲ. ಇದರ ಮಧ್ಯೆ ಮುಂದಿನ ವಾರ ರೆಕಾರ್ಡ್ ರಾಮಯ್ಯ ದೆಹಲಿ ಯಾತ್ರೆಗೆ ಸಿದ್ಧವಾಗಿದ್ರೆ, ಇತ್ತ ಕೆಪಿಸಿಸಿ ಕಚೇರಿ ಬಳಿ ಮುಂದಿನ ಸಿಎಂ ಕೂಗು ಮಾರ್ಧನಿಸಿದೆ. ಇದು ಸಂಕ್ರಾಂತಿಗೆ ಕ್ರಾಂತಿಯ ಸುಳಿವಾ ಅನ್ನುವಂತಹ ಪ್ರಶ್ನೆಯನ್ನ ಮೂಡಿಸಿದೆ. ಬಳ್ಳಾರಿಯ ಬ್ಯಾನರ್ ಫೈರಿಂಗ್ ಪ್ರಕರಣದ ತನಿಖೆ ಮತ್ತಷ್ಟು ಚುರುಕುಗೊಂಡಿದೆ. ಮೊನ್ನೆಯಷ್ಟೇ 26 ಆರೋಪಿಗಳು ಪರಪ್ಪನ ಮಡಿಲು ಸೇರಿದ್ರು. ಈಗ ಮತ್ತೆ 33 ಜನರಿಗೆ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ. ಇದರ ಬೆನ್ನಲ್ಲೇ ಅತ್ತ ಸರ್ಕಾರ ವಿರುದ್ಧ ಗಣಿಧಣಿ ಕೆಂಡ ಕಾರಿದ್ರೆ, ಇತ್ತ ದಳಪತಿಯ ಮಾತಿಗೆ ಡಿಸಿಎಂ ಹೋಮು ಪಂಚ್ ಕೊಟ್ಟಿದ್ದಾರೆ. ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡಿದ್ದ ಕೋಗಿಲು ಲೇಔಟ್ ಅಕ್ರಮ ತೆರವು ವಿವಾದ ಸದ್ಯ ತಣ್ಣಗಾಗಿದೆ. ವಿರೋಧದ ನಡುವೆಯೂ ನಿರಾಶ್ರಿತರಿಗೆ ಕೊನೆಗೂ ಗೃಹ ಭಾಗ್ಯ ಸಿಕ್ಕಿದ್ದು 26 ಜನರ ಫೈಲ್ ಕ್ಲಿಯರ್ ಆಗಿದೆ. ಸರ್ಕಾರಿ ಜಾಗವನ್ನ ಮಾರಾಟ ಮಾಡಿದ್ದ ಕಿಲಾಡಿಗಳು ಲಾಕ್ ಆಗಿದ್ದಾರೆ. ಆದರೆ ಥಣಿಸಂದ್ರದಲ್ಲೂ ಅಕ್ರಮ ಮನೆಗಳ ವಿರುದ್ಧ ಜೆಸಿಬಿಗಳು ಘರ್ಜಿಸಿವೆ. ಎರಡನೇ ಬಾರಿ ಅಧಿಕಾರ ಸ್ವೀಕರಿಸಿದಾಗಿನಿಂದ ಟ್ರಂಪ್ ತಮ್ಮ ವಿಚಿತ್ರ ಆಡಳಿತದ ಮೂಲಕ ಸದ್ದು ಮಾಡ್ತಾ ಇದ್ದಾರೆ. ವೆನಿಜುವೆಲಾ ಮೇಲೆ ಅಟ್ಯಾಕ್ ಬೆನ್ನಲ್ಲೇ ರಷ್ಯಾದ ತೈಲ ಹಡಗನ್ನ ವಶಕ್ಕೆ ಪಡೆದು ಸಂಘರ್ಷದ ಕಿಡಿಗೆ ಇಂಧನ ಸುರಿದಿದ್ದಾರೆ. ಇದರ ಜೊತೆಗೆ ಜಾಗತಿಕ ಆರ್ಥಿಕ ಸಮರದ ಶಂಖನಾದವನ್ನು ಮೊಳಗಿಸಿದ್ದಾರೆ. ತಮಿಳುನಾಡು ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿರುವ ನಟ ವಿಜಯ್ ಅವರ ಕೊನೆ ಸಿನಿಮಾಗೆ ಟ್ರಬಲ್ ಶುರುವಾಗಿದೆ. ನಾಳೆ ವಿಶ್ವದಾದ್ಯಂತ ವಿಜಯ್ ಅಭಿನಯದ ಜನನಾಯಕನ್ ಚಿತ್ರ ರಿಲೀಸ್ ಪೋಸ್ಟ್ಪೋನ್ ಆಗಿದೆ. ಇದು ಅಭಿಮಾನಿಗಳಿಗೆ ನಿರಾಸೆ ಮೂಡಿಸಿದ್ರೆ, ಮುಂದೂಡಿಕೆ ಹಿಂದೆ ರಾಜಕೀಯ ಅಡಗಿದ್ಯಾ ಅನ್ನುವಂಥ ಚರ್ಚೆ ಕೂಡ ನಡೀತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.